ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ಬೇಗನೆ ಎದ್ದಿದ್ದೆ. ಬಿಕಾಸ್ ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಿಚನ್ಗೆ ಬಂದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಲ್ಲನೂ ಬೇಗನೆ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಇವತ್ತು ಬೆಳಗ್ಗೆನೇ ಫ್ಲಾಸ್ಕ್ ಕ್ಲೀನ್ ಮಾಡಿ ನೀರು ಕಾಯಿಸಿ ಫ್ಲಾಸ್ಕಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ. ಅರ್ನಾಗೆ ನಾನು ಬಿಸಿನೀರೇ ಜಾಸ್ತಿ ಯೂಸ್ ಮಾಡೋದ್ರಿಂದ ನಾನು ಡೈಲಿ ಫ್ಲಾಸ್ಕ್ಗೆ ಬಿಸಿನೀರು ಹಾಕ್ಕೊಂಡು ಇಟ್ಕೊಂಡು ಬಿಡ್ತೀನಿ ಬೆಳಗ್ಗೆನೆ. ಹಾಗೆಯೇ ಒಂದೊಂದೇ ಕೆಲಸ ಅದು ಕ್ಲೀನು ಇದು ಕ್ಲೀನು ಅಂತ ಹಾಗೆ ಹೋಯಿತು ಟೈಮ್. ಹಾಗೆ ನಾನು ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಉತ್ತಪ್ಪ ಮಾಡಿದ್ದೆ. ನೆನ್ನೆಂದೇ ಸ್ವಲ್ಪ ಹಿಟ್ಟು ಉಳಿದಿತ್ತು. ಹಾಗೆಯೇ ಅದಕ್ಕೆ ಜಾಸ್ತಿ ಈರುಳ್ಳಿ ಹಾಕಿಬಿಟ್ಟು ಉತ್ತಪ್ಪ ಮಾಡಿದ್ದೆ. ತುಂಬಾ ಟೇಸ್ಟ್ ಆಗಿತ್ತು. ಅರ್ನಾ ಅವ್ರ ಪಪ್ಪ ಹೇಳ್ತಾಯಿದ್ರು, ನನಗಿಷ್ಟು ಈರುಳ್ಳಿ ಹಾಕಬೇಡ, ಇಷ್ಟ ಆಗಲ್ಲ, ಸ್ವಲ್ಪ ಕಡಿಮೆ ಹಾಕು ಅಂತ. ಆದರೂ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಈರುಳ್ಳಿ ಹಾಕ್ಕೊಂಡ್ರೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೆ. ಹಾಗೆ ಅದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೆ. ತುಂಬಾ ಟೇಸ್ಟ್ ಆಗಿತ್ತು. ಅರ್ನಾನು ಇವತ್ತು ದೋಸೆ ತಿಂದ್ಲು ಗೊತ್ತಾ. ನನಗೆ ಅದೇ ಖುಷಿ ಆಯಿತು. ಸಣ್ಣ ಪೀಸ್ ಮಾಡಿ ತಿನ್ನಿಸಿದ್ವಿ. ಹಾಗಂಗೆ ಬಾಯಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ನುಂಗಿದ್ಲವಳು. ಅದಾದಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಸುಮಾರು ಹೊತ್ತು ಇದೇ ಆಗೋಯ್ತು ನನಗಿವತ್ತು. ನಂತರ ಅರ್ನಾ ಅವ್ರ ಪಪ್ಪರ ಜೊತೆ ಆಟಾಡ್ತಾ ಇದ್ಲು ಕಾರಲ್ಲಿ ಕೂತ್ಕೊಂಡು. ನಾನು ಆಮೇಲೆ ಗ್ಲಾಸ್ ತಟ್ಟಿದ್ಮೇಲೆ ಅವಳಿಗೆ ಇಲ್ಲಿದ್ದಾರ ಅಮ್ಮ ಅನ್ನೋ ಥರ ಆಗೋಯ್ತು ಅವಳಿಗೆ. ಆಮೇಲೆ ಅರ್ನಾ ಅವ್ರ ಪಪ್ಪ ಜೊತೆ ಆಟಾಡ್ತಾ ಇದ್ಲು. ಹಾಗೆಯೇ ಮಧ್ಯಾಹ್ನದಷ್ಟೊತ್ತಿಗೆ ಜೋರು ಮಳೆ ದಾಂಡೇಲಿಯಲ್ಲಿ. ತುಂಬಾ ಮಳೆ, ತುಂಬ ದಿನ ಆಗಿತ್ತು ಮಳೆ ಇಲ್ದೇನೆ. ನಾನು ಮಳೆ ನೋಡ್ತಾ ಅಲ್ಲಿ ಬಟ್ಟೆ ಹಾಕಿರೋದನ್ನು ನೆನಪೇ ಇಲ್ಲ ನನಗೆ, ಬಟ್ಟೆ ಒಣಗಿಸಿರೋದು. ಮಳೆಯಲ್ಲೇ ನೋಡ್ತಾ ಅರ್ನಾ ಜೊತೆ ಆಟಾಡ್ತಾ ಇದ್ಬಿಟ್ಟ. ಆಮೇಲೆ ಗೊತ್ತಾಯಿತು, ಅರ್ನಾ ಅವ್ರ ಪಪ್ಪ ಹೇಳಿದರು, ಇಲ್ಲೇನು ನೋಡ್ತಿದ್ಯಾ, ಅಲ್ಲಿ ಬಟ್ಟೆ ಒಣಗಿಸಿದ್ಯಾ ನೋಡು ಅಂತ. ಆಮೇಲೆ ಹೋಗಿ ನೋಡಿದರೆ ಎಲ್ಲನೂ ಒದ್ದೆ ಆಗಿತ್ತು. ಇನ್ನೇನು ತರ್ತಾ ಇರೋದು, ಒದ್ದೆ ಹೇಗೋ ಒದ್ದೆ ಆಗಿದೆ, ಮಳೆ ನಿಂತ ಮೇಲೆ ತರೋಣ ಅಂತ ಅಂದ್ಕೊಂಡು ಬೇಗ ಓಡಿ ಬಂದೆ. ಡೈಲಿಯಲ್ಲಿ ಮಳೆ ಎಂಜಾಯ್ ಮಾಡ್ತಾ ಇದಾಗಿತ್ತು ಇವತ್ತಿನ ದಿನ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್